ಎಸ್1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನನ್ನು, ಸರ್ ನನಗೂ ಗನೇರಿ ಇನ್ಫೆಕ್ಷನ್ ಬಂದಿದೆ, ಸೊ ಈ ಇನ್ಫೆಕ್ಷನ್ ಯಾಕೆ ಬರುತ್ತೆ ಸರ್, ಮೇನ್ ಕಾಸ್ ಏನು, ರೀಸನ್ ಏನು, ಸೊ ಯಾವ ಟೈಮ್ನಲ್ಲಿ ಸೆಕ್ಸುವಲ್ ಎಕ್ಸ್ಪೋಸ್ ಆಗಿದರೆ ಸೊ ಆಗಿದ್ಮೇಲೆ ಈ ಪ್ರಾಬ್ಲಮ್ ಬರುತ್ತೆ ಹೇಳಿ ಸರ್. ಸೊ ತುಂಬ ಜನ ರೀಸೆಂಟಾಗಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಯಾವ ಟೈಮ್ನಲ್ಲಿ ಎಕ್ಸ್ಪೋಸ್ ಆಗಿದ್ರೆ ಮೇನ್ ಈ ಗನೇರಿ ಇನ್ಫೆಕ್ಷನ್ ಬರುತ್ತೆ, ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಂದಿದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಟಾಪಿಕ್ ಅಂದರೆ ಹೋಗಿದ್ರೆ ಗನೇರಿ ಇನ್ಫೆಕ್ಷನ್ ಒಂದು STD ಇನ್ಫೆಕ್ಷನ್ ಫ್ರೆಂಡ್ಸ್, ಒಂದು ಲೈಂಗಿಕ ಥರ ವ್ಯಾಧಿ, ಒಂದು STD, ಒಂದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ಏನು ಬ್ಯಾಕ್ಟೀರಿಯಾ? ನಿಸೀರಿಯಾ ಗನೇರಿಯಾ ಒಂದು ಬ್ಯಾಕ್ಟೀರಿಯಾ ನಿಮಗೂ ಇನ್ಫೆಕ್ಟ್ ಆಗಿದರೆ ನೀವು ಯಾವಾಗಲೂ ಸೆಕ್ಸ್ನಲ್ಲಿ ಇಂಟಿಮೇಟ್ ಮಾಡ್ತಿಲ್ವ, ಸೊ ಆ ಟೈಮಿಂದ ಅವ್ರಿಗೂ ನಿಮ್ಮ ಲೇಡೀಸ್, ನಿಮ್ಮ ಪಾರ್ಟ್ನರ್ ಜೊತೆ ಇಂಟಿಮೇಟ್ ಸೆಕ್ಸುವಲ್ಗೆ ಎಕ್ಸ್ಪೋಸ್ ಆಗಿತ್ತಿಲ್ವ, ಸೊ ಅವ್ರಿಗಿಂತ ನಿಮಗೂ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಆಗಿದ್ರೆ ನಿಮಗೂ ಈ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಏನು ಪ್ರಾಬ್ಲಮು? ಗನೇರಿಯಾ ಇನ್ಫೆಕ್ಷನ್. ಸೊ ಈ ಪ್ರಾಬ್ಲಮ್ ಬಂದಮೇಲೆ ಕ್ಯೂ ಬರುತ್ತೆ, ಸಿಸ್ಟ್ನ ಹೊರಗಡೆಯಿಂದ ಕ್ಯೂ ಬರುತ್ತೆ, ಸ್ವಲ್ಪ ಯೂರಿನ್ ಹೋಗೋ ಟೈಮ್ನಲ್ಲಿ ಊರಿತೆ, ಸೊ ಅದ್ರ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಆಮೇಲೆ ಪೇಯ್ನ್ ಇರುತ್ತೆ, ಪೇಯ್ನ್ಫುಲ್ ಇರುತ್ತೆ. ಸೊ ಈ ಥರ ಸಿಂಟಮ್ಸ್ ಎಲ್ಲ ಖಂಡಿತವಾಗ್ಲೂ ಇರುತ್ತೆ ಫ್ರೆಂಡ್ಸ್. ಸೊ ನೀವು ಯಾವ ಟೈಮ್ನಲ್ಲಿ ಈ ಟೈಮ್ನಲ್ಲಿ ಎಕ್ಸ್ಪೋಸ್ ಆಗಬಾರ್ದು. ಮೇನ್ ಈ ಬೆಲೆ ವಿಸರ್ಜನ ಅಂತಾರೆ ಗೊತ್ತಾ, ಸೊ ವೈಟ್ ಡಿಸ್ಚಾರ್ಜ್, ಇದು ಈ ಪ್ರಾಬ್ಲಮ್ ಲ್ಯೂಕೋರಿಯಾ ಕೂಡ ಅಂತಾರೆ ಫ್ರೆಂಡ್ಸ್. ಸೊ ವೈಟ್ ಡಿಸ್ಚಾರ್ಜು ಲ್ಯೂಕೋರಿಯಾ ಅಂದರೆ ಒಂದ್ರೆ, ಬಟ್ ಮೆಡಿಕಲ್ ವರ್ಡ್ನಲ್ಲಿ ಲ್ಯೂಕೋರಿಯಾ ಅಂತಾರೆ. ಸೊ ಈ ಬೆಲೆ ವಿಸರ್ಜನ ಆದರೆ ವೈಟ್ ಡಿಸ್ಚಾರ್ಜ್ ಟೈಮಲ್ಲಿ ನೀವು ದಯವಿಟ್ಟು ಈ ಸೆಕ್ಸುವಲ್ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಈ ಟೈಮ್ನಲ್ಲಿ ಅವಾಯ್ಡ್ ಮಾಡ್ಕೊಂಡ್ರೆ ನಿಮಗೂ ಈ ಥರ ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ರೀಸೆಂಟಾಗಿ ನಮ್ಮ ಕ್ಲಿನಿಕ್ಕು ವಿಸಿಟ್ ಆಗಿರೋ ಪೇಷಂಟ್ಸ್, ಸೊ ನಾನು ಗನೇರಿ ಇನ್ಫೆಕ್ಷನ್ ಬಂದಮೇಲೆ ನೋಡಿರೋ ಪೇಷಂಟ್ಸ್ ಸೇಮ್ ಪ್ರಾಬ್ಲಮ್. ಸೊ ಯಾವ ಟೈಮ್ನಲ್ಲಿ ಸೆಕ್ಸುವಲ್ ಎಕ್ಸ್ಪೋಸ್ ಆಗಿದ್ದೀನಿ ಕೇಳಿದ್ರೆ, ಸೊ ಈ ಟೈಮ್ನಲ್ಲಿ ಎಕ್ಸ್ಪೋಸ್ ಆಗಿದ್ದೀನಿ, ವೈಟ್ ಡಿಸ್ಚಾರ್ಜ್ ಟೈಮ್ನಲ್ಲಿ ಎಕ್ಸ್ಪೋಸ್ ಆಗಿದ್ದೀನಿ, ಸೊ ರಿಪೀಟೆಡ್. ಓಕೆನಾ? ಸೊ ನಿಮ್ಗೆ ಕೂಡ ದಯವಿಟ್ಟು ನೀವು ಈ ವೈಟ್ ಡಿಸ್ಚಾರ್ಜ್ ಟೈಮ್ನಲ್ಲಿ ಎಕ್ಸ್ಪೋಸ್ ಆಗಬೇಡ. ಸೊ ಎಕ್ಸ್ಪೋಸ್ ಆಗಿದ್ರೆ ಸೊ ಈ ಇನ್ಫೆಕ್ಷನ್ ಗನೇರಿ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸ್ ಇದೆ ಫ್ರೆಂಡ್ಸ್. ಓಕೆನಾ? ಸೊ ಇನ್ಫೆಕ್ಷನ್ ಬಂದಮೇಲೆ ಸೊ ನಿಯರ್ ಡಾಕ್ಟ್ರನ್ನ ವಿಸಿಟ್ ಮಾಡಿ. ಸೊ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಇದೊಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಕ್ಲಿಯರ್ವಾಗಿ ಹೇಳ್ತಾ ಇದ್ದೀನಿ. ತುಂಬ ಜನ ನೆನೆಸ್ಕೊಂತಾರೆ ಇದೇನಾದರೂ HIV ಆಗಿ ಕನ್ವರ್ಟ್ ಆಗುತ್ತಾ ಅಂತ. ಸೊ HIV ಆಗಿ ಏನು ಕನ್ವರ್ಟ್ ಆಗಲ್ಲ, ನೀವೇನು ಟೆನ್ಷನ್ ತಗೋಬೇಡ. ಸೊ ಅದು ಬೇರೆ ಡಿಪಾರ್ಟ್ಮೆಂಟ್, ಇದು ಬೇರೆ ಡಿಪಾರ್ಟ್ಮೆಂಟ್. ಸೊ ಸ್ಟಾರ್ಟಿಂಗಲ್ಲಿ ಬಂದಮೇಲೆ ನೀವು ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ. ಓಕೆನಾ? ಲೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಇನ್ಫೆಕ್ಷನ್ ಸಿವಿಯರ್ ಆಗುತ್ತೆ, ಮತ್ತು ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಅಷ್ಟೊಂದು ಈಸಿಯಾಗಿ ಕಡಿಮೆ ಆಗಲ್ಲ. ಓಕೆನಾ? ಸೊ ತುಂಬ ಜನ ಕ್ವಶನ್ ಕೇಳಿದ್ರು, ಸೊ ವಿಡಿಯೋದಲ್ಲಿ ಹೇಳಿದಕ್ಕೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.